ನಾನು ಬಹಳ ಸ್ಪಷ್ಟವಾಗಿ ಹೇಳಬಯಸುತ್ತೇನೆ, ಈ ಸಮಾವೇಶದ ಹಿಂದೆ ಯಾರೂ ಇಲ್ಲ. ಯಾರೆಲ್ಲ ಇದ್ದಾರೋ ಅವರು ಮುಂದೆಯೇ ಇದ್ದಾರೆ ಮತ್ತು ಇರುವವರೆಲ್ಲರೂ ಧೈರ್ಯದಿಂದ ಮುಂದೆ ನಿಂತು ಈ ಸಮಾವೇಶವನ್ನು ಆಯೋಜಿಸುತ್ತಿದ್ದಾರೆ. ಈ ಸಮಾವೇಶದ ಮುಂದೆ ಇರುವವರೆಲ್ಲರೂ ಈ ರಾಜ್ಯದ ಮುಸ್ಲಿಮರು. ಈ ಸಮಾವೇಶವನ್ನು ಬೆಂಬಲಿಸಿ ಈ ವೇದಿಕೆಯ ಮೇಲೆ ಕುಳಿತವರೆಲ್ಲರೂ ವಿವಿಧ ಮುಸ್ಲಿಂ ಸಮುದಾಯದ ಸಂಘಟನೆಗಳ ನಾಯಕರು. ನೀವು ನಮಗೆ ನೀಡಿದ್ದ ಭರವಸೆಗಳ ಪೈಕಿ 10 ಪ್ರಮುಖ ಭರವಸೆಗಳನ್ನು ಮಾತ್ರ ಇವತ್ತು ನಾವು ನಿಮಗೆ ನೆನಪಿಸ್ತಾ ಇದ್ದೇವೆ. ಆ ಭರವಸೆಗಳು ಏನಾದವು ಎಂದು ಇಲ್ಲಿ ಸೇರಿರುವ ಎಲ್ಲರೂ ಸೇರಿ ಸರಕಾರವನ್ನು ಪ್ರಶ್ನಿಸ್ತಾ ಇದ್ದೇವೆ. ಈ ಹಿಂದಿನ ಸರಕಾರ ಮುಸ್ಲಿಂ ಹೆಣ್ಣು ಮಕ್ಕಳ ಹಿಜಾಬ್ಗೆ ನಿರ್ಬಂಧ ವಿಧಿಸಿ ಅವರ ಶಿಕ್ಷಣದ ಹಕ್ಕುಗಳನ್ನೇ ಕಸಿದುಕೊಂಡಿತ್ತು. ನೂರಾರು ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಬೀದಿಗೆ ದೂಡಿತ್ತು. ಕಾಂಗ್ರೆಸ್ ಸರಕಾರ ಬಂದ ಕೂಡಲೇ ಅಂತಹ ಜನವಿರೋಧಿ ಕ್ರಮಗಳನ್ನು ವಾಪಸ್ ಪಡೆಯಲಾಗುವುದು ಎಂದು ಹೇಳಲಾಗಿತ್ತು. ನಾವು ಈ ಸಮಾವೇಶದ ದಿನಾಂಕವನ್ನು ಘೋಷಿಸುವ ತನಕವೂ ಹಿಜಾಬ್ ನಿರ್ಬಂಧ ಆದೇಶ ಹಾಗೆಯೇ ಮುಂದುವರಿದಿತ್ತು. ಶಾಸಕರುಗಳ ಪೈಕಿ ಮುಸ್ಲಿಂ ಶಾಸಕರ ಸಂಖ್ಯೆ ಕೇವಲ 9 ಮಾತ್ರ. ನಿಮ್ಮ ಸರ್ಕಾರ ಬಂದ ಮೇಲೆ ವಿಧಾನ ಪರಿಷತ್ನ 15 ಸ್ಥಾನಗಳಿಗೆ ನಡೆದ ಆಯ್ಕೆಯಲ್ಲಿ ಕೇವಲ ಒಬ್ಬ ಮುಸ್ಲಿಮರಿಗೆ ಮಾತ್ರ ಅದರಲ್ಲಿ ಸ್ಥಾನ ಸಿಕ್ಕಿದೆ. ಮುಸ್ಲಿಂ ಮತದಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರುವಂತಹ ಕ್ಷೇತ್ರಗಳಲ್ಲೂ ಮುಸ್ಲಿಮರಿಗೆ ಟಿಕೆಟ್ ನೀಡಲು ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಆ ಕುರಿತು ಯಾವುದೇ ಬೇಡಿಕೆಗಳನ್ನು ನೀವು ಪರಿಗಣಿಸುವುದಿಲ್ಲ. ಬೇಡಿಕೆ ಇಟ್ಟಿದ್ದೇ ತಪ್ಪು ಎಂಬಂತೆ ನಡೆಸಿಕೊಳ್ಳಲಾಗುತ್ತದೆ ಎಂದರೆ ಏನಿದರ ಅರ್ಥ? ನಾನು ನನ್ನ ಮಾತುಗಳನ್ನು ಆರಂಭಿಸುವ ಮೊದಲು ಇವತ್ತು ಅತಿ ಹೆಚ್ಚು ಚರ್ಚೆಯಲ್ಲಿರುವಂತಹ ಹಲವು ಪ್ರಶ್ನೆಗಳ ಪೈಕಿ 3 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನನ್ನ ಮಾತುಗಳನ್ನು ಮುಂದುವರಿಸ್ತೇನೆ. ಇವತ್ತು ಚರ್ಚೆಯಲ್ಲಿರುವಂತಹ ಅತಿ ದೊಡ್ಡ ಪ್ರಶ್ನೆ, ಈ ಕರ್ನಾಟಕ ಮುಸ್ಲಿಂ ಸಮಾವೇಶವನ್ನು ಯಾಕೆ ಆಯೋಜಿಸಲಾಗಿದೆ ಎಂಬುದು, ಇದರ ಹಿಂದಿರುವಂತಹ ಉದ್ದೇಶ ಏನು ಎಂಬುದು ಇವತ್ತು ಅತಿ ಹೆಚ್ಚು ಚರ್ಚೆಯಲ್ಲಿರುವಂತಹ ವಿಷಯ. ಇವತ್ತಿಗೆ 3 ವರ್ಷಗಳ ಹಿಂದೆ 2023ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ನಾಡಿನ ಎಲ್ಲ ವರ್ಗಗಳ ಜನರಿಗೆ ಬಹಳಷ್ಟು ಆಶ್ವಾಸನೆಗಳನ್ನು ಕೊಟ್ಟಿತ್ತು. ಈ ನಾಡಿನ ದಲಿತರು, ಹಿಂದುಳಿದವರು, ರೈತರು, ಕಾರ್ಮಿಕರು, ಮಹಿಳೆಯರು ಹೀಗೆ ಎಲ್ಲ ವರ್ಗಗಳಿಗೆ ಕೊಟ್ಟಂತೆಯೇ ಈ ನಾಡಿನ ಮುಸ್ಲಿಮರಿಗೂ ಕೆಲವೊಂದು ಆಶ್ವಾಸನೆಗಳನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು. ರಾಜ್ಯದಲ್ಲಿ ಅದರ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸಾಂವಿಧಾನಿಕ ಮೌಲ್ಯಗಳಿಗೆ ತೀವ್ರ ಹಾನಿ ಉಂಟಾಗಿತ್ತು. ಸಾಮಾಜಿಕ ನ್ಯಾಯಕ್ಕೆ ಭಾರಿ ಹಿನ್ನಡೆಯಾಗಿತ್ತು. ಸಾಮಾಜಿಕ ಸಂಬಂಧಗಳು ಶಿಥಿಲಗೊಂಡಿದ್ದವು. ಸಮಾಜದ ದಮನಿತರು ಮತ್ತು ಶೋಷಿತರ ಬದುಕು ಅತ್ಯಂತ ದುಸ್ತರವಾಗಿತ್ತು. ಸರಕಾರದ ಘೋರ ಪಕ್ಷಪಾತಿ ಹಾಗೂ ಕೋಮುವಾದಿ ಧೋರಣೆಗಳಿಂದಾಗಿ ಸಮಾಜದಲ್ಲಿ ಅಶಾಂತಿ, ಅಪನಂಬಿಕೆಗಳು ವ್ಯಾಪಕವಾಗಿದ್ದವು. ವಿಶೇಷವಾಗಿ ಮುಸ್ಲಿಮರನ್ನೇ ಗುರಿಯಾಗಿಸಿ ಭಾರಿ ಹಿಂಸಾಚಾರ ಹಾಗೂ ದೌರ್ಜನ್ಯದ ಘಟನೆಗಳು ನಡೆದಿದ್ದವು. ಮುಸ್ಲಿಮರ ಅಸ್ಮಿತೆ, ಬದುಕು, ಜೀವನೋಪಾಯಗಳ ಮೇಲೆಯೂ ಯೋಜಿತ ದಾಳಿಗಳು ನಡೆದಿದ್ದವು. ಇಂತಹ ಸಂದರ್ಭದಲ್ಲಿ ಚುನಾವಣೆ ಬಂದಾಗ ಕಾಂಗ್ರೆಸ್ ಮುಸ್ಲಿಮರಿಗೆ ಯಾವ ಆಶ್ವಾಸನೆಗಳನ್ನು ನೀಡಿತೋ ಆ ಆಶ್ವಾಸನೆಗಳಿಂದಾಗಿ ಈ ಸಮುದಾಯದಲ್ಲಿ ಒಂದು ರೀತಿಯ ಆಶಾವಾದ ಬೆಳೆಯಿತು. ಕಾಂಗ್ರೆಸ್ ನಾಯಕರು ಅಂದಿನ ಬಿಜೆಪಿ ಸರ್ಕಾರದ ಒಂದೊಂದು ತಪ್ಪನ್ನು ಪ್ರಸ್ತಾಪಿಸಿ ಅವುಗಳನ್ನೆಲ್ಲ ಸರಿಪಡಿಸುವುದೇ ನಮ್ಮ ಆದ್ಯತೆಯಾಗಿರುತ್ತದೆ ಎಂದು ವಾಗ್ದಾನ ಮಾಡಿದ್ದರು. ಈ ರಾಜ್ಯದಲ್ಲಿ ಜಾತ್ಯತೀತ ಮತ್ತು ಸಾಂವಿಧಾನಿಕ ಮೌಲ್ಯಗಳನ್ನು ಎತ್ತಿ ಹಿಡಿಯುವ, ಎಲ್ಲರಿಗೂ ನ್ಯಾಯ ಸಮಾನತೆಯನ್ನು ಒದಗಿಸುವ, ದ್ವೇಷವನ್ನು ಹತ್ತಿಕ್ಕಿ ಸಹಬಾಳ್ವೆಯನ್ನು ಪ್ರೋತ್ಸಾಹಿಸುವ, ಸಾಮಾಜಿಕ ನ್ಯಾಯವನ್ನು ಖಾತರಿಪಡಿಸುವ ಸರ್ಕಾರ ನಮ್ಮದಾಗಲಿದೆ ಎಂದು ಆಗ ಕಾಂಗ್ರೆಸ್ ಘೋಷಿಸಿತ್ತು. ಕರ್ನಾಟಕವನ್ನು ಮತ್ತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಿ ಮಾರ್ಪಡಿಸುತ್ತೇವೆ ಎಂಬ ಭರವಸೆಯನ್ನು ಕೊಡಲಾಗಿತ್ತು. ಆದ್ದರಿಂದಲೇ ಆ ಚುನಾವಣೆಯಲ್ಲಿ ರಾಜ್ಯದ ಮುಸ್ಲಿಮರು ಒಗ್ಗಟ್ಟಾಗಿ ಎಲ್ಲರೂ ತಮ್ಮ ಮತಗಳು ಹರಿಹಂಚಿ ಹೋಗಿ ಚದುರಿ ಹೋಗದಂತೆ ಕಾಪಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಅಭೂತಪೂರ್ವ ಬೆಂಬಲ ನೀಡಿದ್ದರು. ಇನ್ನೊಂದು ಪಕ್ಷದ ಆಯ್ಕೆ ಅವಕಾಶ ಇದ್ದರೂ ಒಂದು ಸುಭದ್ರ ಸರ್ಕಾರ ರಚನೆಗಾಗಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷವನ್ನು ಒಗ್ಗಟ್ಟಾಗಿ ಬೆಂಬಲಿಸಿದರು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇತರ ಸಮುದಾಯಗಳ ಎಷ್ಟು ಶೇಕಡ ಮತ ಸಿಕ್ಕಿತ್ತೋ ಅದಕ್ಕೆ ಹೋಲಿಸಿದ್ರೆ ರಾಜ್ಯದ ಬೇರೆ ಯಾವುದೇ ಸಮುದಾಯಕ್ಕಿಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ತಮ್ಮ ಮತಗಳನ್ನು ಕಾಂಗ್ರೆಸ್ಗೆ ನೀಡಿದ್ದು ಇಲ್ಲಿನ ಮುಸ್ಲಿಮರು. ಚುನಾವಣೋತ್ತರ ಅಂಕಿ ಅಂಶಗಳು ಇದನ್ನು ಸಾಬೀತುಪಡಿಸಿವೆ. ಮಾತ್ರ ಅಲ್ಲ, ಪಕ್ಷದ ನಾಯಕರು ಕೂಡ ಇದನ್ನು ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದಾರೆ.
ಹೀಗೆ ಕಾಂಗ್ರೆಸ್ ಆ ಚುನಾವಣೆಯಲ್ಲಿ ದೊಡ್ಡ ಬಹುಮತದೊಂದಿಗೆ ಗೆಲ್ಲುವಲ್ಲಿ ಮುಸ್ಲಿಮರು ನಿರ್ಣಾಯಕ ಪಾತ್ರ ವಹಿಸಿದರು. ಈ ಬಗ್ಗೆ ಇವತ್ತು ಯಾರಿಗೂ ಯಾವುದೇ ರೀತಿಯ ಸಂಶಯ ಉಳಿದಿಲ್ಲ. ಆದರೆ ಅದಾಗಿ ಇವತ್ತು 3 ವರ್ಷಗಳು ಕಳೆದಿವೆ. ಅಂದರೆ ಸರ್ಕಾರದ ಅರ್ಧ ಅವಧಿಗಿಂತ ಹೆಚ್ಚು ಅವಧಿ ಮುಗಿದು ಹೋಗಿದೆ. 2 ವರ್ಷಗಳು ಮಾತ್ರ ಉಳಿದಿವೆ. ಆದ್ದರಿಂದ ಈಗ ಕಾಂಗ್ರೆಸ್ ಮುಸ್ಲಿಮರಿಗೆ ನೀಡಿದ್ದ ಆ ಭರವಸೆಗಳ ಕತೆ ಏನಾಯಿತು ಎಂದು ಪ್ರಶ್ನಿಸುವಂತಹ ಕಾಲ ಬಂದಿದೆ. ನಮಗೆ ಏನೆಲ್ಲ ಭರವಸೆಗಳನ್ನು ನೀಡಲಾಗಿತ್ತು, ಅವುಗಳಲ್ಲಿ ಯಾವುದನ್ನು ಈಡೇರಿಸಲಾಗಿದೆ, ಯಾವುದನ್ನು ಈಡೇರಿಸಲೇ ಇಲ್ಲ, ಮುಸ್ಲಿಮರ ಜೊತೆ ಕಾಂಗ್ರೆಸ್ ಸರ್ಕಾರ ಹೇಗೆ ನಡೆದುಕೊಂಡಿದೆ, ಇವೆಲ್ಲವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಅವರ ವರಿಷ್ಠರಿಗೆ ನೆನಪಿಸಲು ಮತ್ತು ಈ ಕೂಡಲೇ ಅವುಗಳನ್ನು ಈಡೇರಿಸುವಂತೆ ಒತ್ತಾಯಿಸಲು ಇವತ್ತು ಈ ಸಮಾವೇಶವನ್ನು ಇಲ್ಲಿ ಆಯೋಜಿಸಲಾಗಿದೆ. ಇಂದು ಗೆದ್ದವರ ಉತ್ತರದಾಯಿತ್ವವನ್ನು ಗೆಲ್ಲಿಸಿದವರು ಪ್ರಶ್ನಿಸುವಂತಹ ಈ ಸಮಾವೇಶ ಅತ್ಯಂತ ಪ್ರಜಾತಾಂತ್ರಿಕ ಸಮಾವೇಶವಾಗಿದೆ. ಇನ್ನು ಇಲ್ಲಿ ಕೇಳಲಾಗ್ತಾ ಇರುವಂತ 2ನೇ ಪ್ರಶ್ನೆ, ಈ ಸಮಾವೇಶದ ಹಿಂದೆ ಯಾರಿದ್ದಾರೆ, ಇದನ್ನು ಯಾರು ಮಾಡಿಸುತ್ತಿದ್ದಾರೆ ಎಂಬುದು. ನಾನು ಬಹಳ ಸ್ಪಷ್ಟವಾಗಿ ಹೇಳಬಯಸುತ್ತೇನೆ, ಈ ಸಮಾವೇಶದ ಹಿಂದೆ ಯಾರೂ ಇಲ್ಲ. ಯಾರೆಲ್ಲ ಇದ್ದಾರೋ ಅವರು ಮುಂದೆಯೇ ಇದ್ದಾರೆ ಮತ್ತು ಇರುವವರೆಲ್ಲರೂ ಧೈರ್ಯದಿಂದ ಮುಂದೆ ನಿಂತು ಈ ಸಮಾವೇಶವನ್ನು ಆಯೋಜಿಸುತ್ತಿದ್ದಾರೆ. ಈ ಸಮಾವೇಶದ ಮುಂದೆ ಇರುವವರೆಲ್ಲರೂ ಈ ರಾಜ್ಯದ ಮುಸ್ಲಿಮರು. ಈ ಸಮಾವೇಶವನ್ನು ಬೆಂಬಲಿಸಿ ಈ ವೇದಿಕೆಯ ಮೇಲೆ ಕುಳಿತವರೆಲ್ಲರೂ ವಿವಿಧ ಮುಸ್ಲಿಂ ಸಮುದಾಯದ ಸಂಘಟನೆಗಳ ನಾಯಕರು. ಇವತ್ತು ಇಲ್ಲಿ ಬಂದು ಸೇರಿರುವ ಈ ಪ್ರತಿಯೊಬ್ಬರೂ ಈ ರಾಜ್ಯದ ವಿವಿಧ ಜಲ್ಲೆಗಳ ಮಸೀದಿ ಜಮಾತ್ಗಳ ಹೊಣೆಗಾರರು, ಮುಸ್ಲಿಂ ಸಂಘಟನೆಗಳ ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಉಲೆಮಾಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಯುವಕರು. ಇಲ್ಲಿರುವ ಪ್ರತಿಯೊಬ್ಬ ಮುಖಂಡರ ಹಿಂದೆಯೂ ನೂರಾರು ಸಾವಿರಾರು ಬೆಂಬಲಿಗರಿದ್ದಾರೆ, ಮತದಾರರಿದ್ದಾರೆ. ಅವರೆಲ್ಲರೂ ಕಾಂಗ್ರೆಸ್ ಮುಸ್ಲಿಮರನ್ನು ನಡೆಸಿಕೊಳ್ಳುತ್ತಿರುವ ರೀತಿಯಿಂದ ಬೇಸತ್ತು ಕಳೆದ ವಿಧಾನಸಭೆಯ ಚುನಾವಣೆಯಲ್ಲಿ ನೀವು ನಮಗೆ ನೀಡಿದ್ದ ಆಶ್ವಾಸನೆಗಳು ಏನಾದವು ಎಂದು ಕೇಳಲಿಕ್ಕಾಗಿ ಇಲ್ಲಿ ಬಂದು ಸೇರಿದ್ದಾರೆ. ಇವತ್ತು ಕೇಳಲಾಗ್ತಾ ಇರುವಂತ 3ನೇ ಪ್ರಶ್ನೆ, ಮುಸ್ಲಿಮರು ಪ್ರತ್ಯೇಕವಾಗಿ ಸಮಾವೇಶ ಮಾಡಿದರೆ ಅದು ಸಾಮಾಜಿಕ ಧ್ರುವೀಕರಣಕ್ಕೆ, ಪೊಲರೈಸೇಷನ್ಗೆ ಕಾರಣ ಆಗುವುದಿಲ್ಲವೇ ಎಂಬುದು. ಮುಸ್ಲಿಮರು ಸಮಾವೇಶ ಮಾಡಿದ ಕೂಡಲೇ ಅದರಿಂದ ಪೊಲರೈಸೇಷನ್ ಆಗ್ತದೆ, ಧ್ರುವೀಕರಣ ಆಗ್ತದೆ ಎಂಬ ಭಯ ಆವರಿಸಿರುವವರಿಗೆ ನಾವು ಹೇಳುವುದಿಷ್ಟೇ, ಈ ರಾಜ್ಯದ ಒಕ್ಕಲಿಗರು, ಲಿಂಗಾಯತರು, ಬ್ರಾಹ್ಮಣರು, ದಲಿತರು, ಹೀಗೆ ವಿವಿಧ ಸಮುದಾಯಗಳು, ಹಾಗೆ ಇಲ್ಲಿನ ರೈತರು, ಕಾರ್ಮಿಕರು ಇತ್ಯಾದಿ ವರ್ಗಗಳು ತಮ್ಮ ಬೇಡಿಕೆಗಳನ್ನು ಈಡೇರಿಸಿ ಎಂದು ಒತ್ತಾಯಿಸಿ ಸಭೆ, ಸಮಾರಂಭ, ಸಮಾವೇಶ, ಪ್ರತಿಭಟನೆ ಎಲ್ಲವನ್ನೂ ಮಾಡುತ್ತವೆ. ಅದು ಅವರ ಸಾಂವಿಧಾನಿಕ ಹಕ್ಕು. ಅವರ ಹಕ್ಕುಗಳನ್ನು ಆಲಿಸಿ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವುದು ಸರ್ಕಾರದ ಕರ್ತವ್ಯ. ಆದರೆ ಪ್ರಸ್ತುತ ಸಮುದಾಯಗಳು ತಮ್ಮ ಹಕ್ಕುಗಳಿಗಾಗಿ ನಡೆಸುವ ಸಮಾವೇಶಗಳು ಧ್ರುವೀಕರಣಕ್ಕೆ, ಪೊಲರೈಸೇಷನ್ಗೆ ಕಾರಣವಾಗುತ್ತವೆ ಎಂದು ಯಾರೂ ಎಂದೂ ವಾದಿಸುವುದಿಲ್ಲ. ಹೀಗಿರುವಾಗ ನಾವು ಮುಸ್ಲಿಂ ಸಮಾಜದವರ ಸಮಾವೇಶಗಳು ಮಾತ್ರ ಧ್ರುವೀಕರಣಕ್ಕೆ ಕಾರಣವಾಗುತ್ತವೆ ಎಂಬ ಆತಂಕ ಯಾಕೆ ಎಂಬ ಪ್ರಶ್ನೆಯನ್ನು ಈ ಸಮಾಜದ ಮುಂದೆ ನಾವು ಕೇಳಬಯಸುತ್ತೇವೆ. ಈ ರಾಜ್ಯದ ಮುಸ್ಲಿಂ ಸಮುದಾಯ ಇವತ್ತು ಇಲ್ಲಿ ಸೇರಿ ಸರಕಾರವೇ ನೀಡಿದ್ದ ಭರವಸೆಗಳನ್ನು ಸರಕಾರಕ್ಕೆ ನೆನಪಿಸ್ತಾ ಇದೆ. ಮಾತ್ರವಲ್ಲ, ನೀವು ನಮಗೆ ಭರವಸೆಗಳನ್ನು ನೀಡಿ ನಮ್ಮಿಂದ ಮತ ಪಡೆದು ಈಗ ನಮ್ಮನ್ನು ನಿರ್ಲಕ್ಷಿಸಿದ್ದೀರಿ ಎಂದು ಎಚ್ಚರಿಸಲಿಕ್ಕಾಗಿ ಈ ಸಮಾವೇಶ ನಡೀತಾ ಇದೆ. ಇವತ್ತು ನಾವು ಸರಕಾರದ ಮುಂದೆ ಯಾವುದೇ ಹೊಸ ಬೇಡಿಕೆಗಳನ್ನು ಇಡ್ತಾ ಇಲ್ಲ ಮತ್ತು ನಮ್ಮ ಬೇಡಿಕೆಗಳು ಯಾವುದು ಈಡೇರಿಸಲಾಗದಷ್ಟು ಕಠಿಣ ಬೇಡಿಕೆಗಳು ಅಲ್ಲ. ಬದಲಾಗಿ ಪ್ರತಿಯೊಂದು ಬೇಡಿಕೆಯು ನ್ಯಾಯಯುತ ಮತ್ತು ಸಂವಿಧಾನಬದ್ಧ ಬೇಡಿಕೆಯಾಗಿದೆ. ನಾವು ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿ ನಡೆಸಿದ ಜಾತಿ ಸಮೀಕ್ಷೆಯನ್ನು ಜಾರಿ ಮಾಡಬೇಡಿ ಎಂಬಂತಹ ಸಂವಿಧಾನ ವಿರೋಧಿ ಬೇಡಿಕೆಯನ್ನು ಮಂಡಿಸುತ್ತಿಲ್ಲ. ಬದಲಾಗಿ ಸರ್ಕಾರವೇ ನೀಡಿರುವ ಭರವಸೆಗಳನ್ನು ಈಡೇರಿಸಿ ಎಂದು ಮಾತ್ರ ಹೇಳುತ್ತಿದ್ದೇವೆ. ಮತ್ತೊಂದು ಮುಖ್ಯ ವಿಷಯ, ಇಂದು ಈ ಸಮಾವೇಶದಲ್ಲಿ ಸೇರಿರುವ ಪ್ರತಿಯೊಬ್ಬರಿಗೂ, ಸರ್ಕಾರಕ್ಕೂ, ಆಡಳಿತ ಪಕ್ಷಕ್ಕೂ ನಾವು ಒಂದು ವಿಷಯವನ್ನು ಸ್ಪಷ್ಟಪಡಿಸ್ತೇವೆ. ಅದೇನೆಂದ್ರೆ, ಇದು ಯಾರದೇ ವಿರುದ್ಧ ನಡೆಯುತ್ತಿರುವಂತಹ ಸಮಾವೇಶ ಅಲ್ಲ. ಈ ಸಮಾವೇಶದ ಹಿಂದೆ ಖಂಡಿತ ಸಂಘರ್ಷದ ಉದ್ದೇಶ ಇಲ್ಲ. ನಮಗೆ ಯಾರೊಂದಿಗೂ ದ್ವೇಷವಿಲ್ಲ ಮತ್ತು
ಇಂದು ಇಲ್ಲಿನ ವೇದಿಕೆಯಿಂದ ಯಾರಿಂದಲೂ ಯಾವುದೇ ರೀತಿಯ ಪ್ರಚೋದನಕಾರಿ ಮಾತು ಬರುವುದಿಲ್ಲ. ಇಲ್ಲಿ ನಿಂದನೆ ಬೈಗುಳಗಳಿಗೆ ಆಸ್ಪದ ಇಲ್ಲ. ನಮ್ಮ ನಡೆ ನುಡಿ ವರ್ತನೆಗಳಿಂದ ನಮ್ಮ ಈ ಗಂಭೀರ ಹೋರಾಟ ಯಾವ ರೀತಿಯಿಂದಲೂ ದುರ್ಬಲವಾಗಬಾರದು, ಅದು ಹಾದಿ ತಪ್ಪಬಾರದು ಎಂಬ ಎಚ್ಚರಿಕೆ ಮತ್ತು ಜಾಗೃತಿ ಇಲ್ಲಿರುವಂತಹ ಪ್ರತಿಯೊಬ್ಬರಲ್ಲಿಯೂ ಇದೆ. ಆದರೆ ನಾವು ನಮ್ಮ ಕುರಿತ ಸರ್ಕಾರದ ನಿರ್ಲಕ್ಷ್ಯವನ್ನು ಮಾತ್ರ ಇನ್ನು ಮುಂದೆ ಸಹಿಸಿಕೊಂಡು ಸುಮ್ಮನಿರುವುದಿಲ್ಲ. ನಮ್ಮ ಬೇಡಿಕೆಗಳನ್ನು ಇನ್ನು ತಡ ಮಾಡದೆ ಈಡೇರಿಸಿ ಎಂದು ಒಕ್ಕರಲಿನಿಂದ ಆಗ್ರಹಿಸುತ್ತೇವೆ. ಈ ರೀತಿ ಈ ಸರ್ಕಾರದ ಬಳಿ ಆಗ್ರಹಿಸಲು ಈ ನಾಡಿನ ಮುಸ್ಲಿಮರಿಗೆ ಸಂಪೂರ್ಣ ಹಕ್ಕಿದೆ. ನಾವು ನಿಮಗೆ ಮತ ಹಾಕಿದ್ದೇವೆ, ನಿಮ್ಮ ಗೆಲುವಿನಲ್ಲಿ ಮಹತ್ವದ ಪಾತ್ರ ವಹಿಸಿದ್ದೇವೆ. ಹಾಗಾಗಿ ಇವತ್ತು ಇಲ್ಲಿ ನಿಂತು ಕೇಳುವ ಸಂಪೂರ್ಣ ಹಕ್ಕು ನಮಗಿದೆ. ಆ ಆಗ್ರಹವನ್ನು ಆಲಿಸಿ ಅದನ್ನು ಜಾರಿಗೊಳಿಸುವುದು ನಿಮ್ಮ ಕರ್ತವ್ಯ ಆಗಿದೆ. ನೀವು ನಮಗೆ ನೀಡಿದ್ದ ಭರವಸೆಗಳ ಪೈಕಿ 10 ಪ್ರಮುಖ ಭರವಸೆಗಳನ್ನು ಮಾತ್ರ ಇವತ್ತು ನಾವು ನಿಮಗೆ ನೆನಪಿಸ್ತಾ ಇದ್ದೇವೆ. ಆ ಭರವಸೆಗಳು ಏನಾದವು ಎಂದು ಇಲ್ಲಿ ಸೇರಿರುವ ಎಲ್ಲರೂ ಸೇರಿ ಸರಕಾರವನ್ನು ಪ್ರಶ್ನಿಸ್ತಾ ಇದ್ದೇವೆ. ನಮ್ಮ ಮೊದಲ ಬೇಡಿಕೆ ಏನೆಂದ್ರೆ, ನೀವು ಅಧಿಕಾರಕ್ಕೆ ಬರುವ ಮೊದಲು ಇಲ್ಲಿದ್ದ ಬಿಜೆಪಿ ಸರ್ಕಾರವೇ ಇಲ್ಲಿ ದ್ವೇಷ ಹರಡಲು ಪ್ರೋತ್ಸಾಹ ನೀಡುತ್ತಿತ್ತು. ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣ, ದ್ವೇಷ ಅಪರಾಧ, ದ್ವೇಷ ಪ್ರಚಾರ ಇಲ್ಲಿ ವ್ಯಾಪಕವಾಗಿ ನಡೆಯುತ್ತಿತ್ತು. ನೀವು ಅದಕ್ಕೆ ಕಡಿವಾಣ ಹಾಕುತ್ತೀರಿ, ದ್ವೇಷ ಹರಡುವ ಸಂಘಟನೆಗಳನ್ನು ನಿಷೇಧಿಸುತ್ತೀರಿ ಎಂದು ಆ ಸಂಘಟನೆಗಳ ಹೆಸರನ್ನು ಉಲ್ಲೇಖಿಸಿ ನೀವು ಹೇಳಿದ್ದೀರಿ. ಸರ್ಕಾರ ಬಂದ ಆರಂಭದಲ್ಲಿ ಅದನ್ನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಕೆಲವು ಸಚಿವರು ಕೂಡ ಪುನರುಚ್ಚರಿಸಿದ್ರು. ಆದರೆ ಆಮೇಲೆ ನಿಮಗೇನಾಯ್ತು? ನಿಮ್ಮ ಸರ್ಕಾರ ಬಂದು 3 ವರ್ಷಗಳಾಯ್ತು. ಆದರೆ ಇವತ್ತಿಗೂ ದ್ವೇಷಕೋರರು ನಿರಾತಂಕವಾಗಿ ಓಡಾಡಿಕೊಂಡು ಮುಸ್ಲಿಮರ ವಿರುದ್ಧ ದ್ವೇಷ ಹರಡುತ್ತಲೇ ಇದ್ದಾರೆ. ಯಾಕೆ ಹೀಗಾಗಿದೆ ಎಂದು ಈ ಸರ್ಕಾರವನ್ನು ರಾಜ್ಯದ ಮುಸ್ಲಿಮರು ಕೇಳುತ್ತಿದ್ದಾರೆ. ದ್ವೇಷ ಭಾಷಣ ತಡೆಯುವುದು, ಅದು ಅಪರಾಧಿಗಳಿಗೆ ಶಿಕ್ಷೆ ಕೊಡುವುದು ಸರ್ಕಾರ ಮುಸ್ಲಿಮರಿಗೆ ಮಾಡುವಂತ ಉಪಕಾರ ಅಲ್ಲ, ಅದು ಸರ್ಕಾರದ ಕರ್ತವ್ಯ. ಈ ದೇಶದಲ್ಲಿ ಬಂಧುತ್ವವನ್ನು, ಸೌಹಾರ್ದತೆಯನ್ನು ಉಳಿಸಿಕೊಳ್ಳಲು ಸರ್ಕಾರ ನಿರ್ವಹಿಸಬೇಕಾದಂತ ಸಾಂವಿಧಾನಿಕ ಜವಾಬ್ದಾರಿಕೆ. ಆದ್ದರಿಂದ ದ್ವೇಷ ಹರಡುವವರನ್ನು ಕೂಡಲೇ ನಿಯಂತ್ರಿಸಿ, ನಿರ್ಬಂಧಿಸಿ, ನೀವು ಹೇಳಿದಂತೆ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಮಾರ್ಪಡಿಸಬೇಕು ಎಂದು ಈ ಸಮಾವೇಶ ಆಗ್ರಹಿಸುತ್ತದೆ. ಇದು ನಮ್ಮ ಮೊದಲ ಬೇಡಿಕೆ. ನಮ್ಮ ಎರಡನೇ ವಿಷಯ, ಈ ಹಿಂದಿನ ಸರ್ಕಾರ ಮುಸ್ಲಿಂ ಹೆಣ್ಣು ಮಕ್ಕಳ ಹಿಜಾಬ್ಗೆ ನಿರ್ಬಂಧ ವಿಧಿಸಿ ಅವರ ಶಿಕ್ಷಣದ ಹಕ್ಕುಗಳನ್ನೇ ಕಸಿದುಕೊಂಡಿತ್ತು. 100 ಮುಸ್ಲಿಂ ವಿದ್ಯಾರ್ಥಿನಿಯರನ್ನು ಬೀದಿಗೆ ದೂಡಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಅಂತಹ ಜನವಿರೋಧಿ ಕ್ರಮಗಳನ್ನು ವಾಪಸ್ ಪಡೆಯಲಾಗುವುದು ಎಂದು ಹೇಳಲಾಗಿತ್ತು. ನಾವು ಈ ಸಮಾವೇಶದ ದಿನಾಂಕವನ್ನು ಘೋಷಿಸುವ ತನಕವೂ ಹಿಜಾಬ್ ನಿರ್ಬಂಧ ಆದೇಶ ಹಾಗೆಯೇ ಮುಂದುವರಿದಿತ್ತು. ಈ ಸಮಾವೇಶಕ್ಕೆ 2 ದಿನಗಳ ಹಿಂದೆಯಷ್ಟೇ ನಮ್ಮ 10 ಬೇಡಿಕೆಗಳಲ್ಲಿ ಒಂದಾಗಿದ್ದ ಹಿಜಾಬ್ ನಿಷೇಧವನ್ನು ಹಿಂಪಡೆದಿರುವುದನ್ನು ನಾವು ಸ್ವಾಗತಿಸುತ್ತೇವೆ ಮತ್ತು ಅದಕ್ಕಾಗಿ ಕೃತಜ್ಞತೆ ಸಲ್ಲಿಸುತ್ತೇವೆ. ಆದರೆ ಅದರ ಜೊತೆಗೆ ನಾವು ಕೇಳಬಯಸುತ್ತೇವೆ, ಯಾವ ನಿಷೇಧವನ್ನು ಬಿಜೆಪಿ ಸರ್ಕಾರ 1 ದಿನದಲ್ಲಿ ಜಾಗೃತಿಗೊಳಿಸಿತ್ತೋ ಅದನ್ನು ಹಿಂಪಡೆದು ಮುಸ್ಲಿಂ ವಿದ್ಯಾರ್ಥಿನಿಯರ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಲು ನಿಮಗೆ 3 ವರ್ಷಗಳು ಯಾಕೆ ಬೇಕಾಗಿ ಬಂತು? ಅದಕ್ಕಾಗಿ ಇಂತಹ ಒಂದು ಸಮಾವೇಶ ನಡೆಯುವವರೆಗೂ ಕಾಯಬೇಕಾಗಿ ಬಂದಿರುವ ಬಗ್ಗೆ ನಮಗೆ ತೀವ್ರ ವಿಷಾದವಿದೆ. ಅದನ್ನು ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸುತ್ತೇವೆ. ಹಾಗೆಯೇ ಇನ್ನುಳಿದ 9 ಬೇಡಿಕೆಗಳನ್ನು ಕೂಡಲೇ ಈಡೇರಿಸುವಂತೆ ನಾವು ಆಗ್ರಹಿಸುತ್ತೇವೆ. ನಮ್ಮ 3ನೇ ಬೇಡಿಕೆ, ಮುಸ್ಲಿಮರಿಗೆ ಸಂವಿಧಾನಬದ್ಧವಾಗಿ ನೀಡಲಾಗಿದ್ದ 2B ಮೀಸಲಾತಿಯನ್ನು ಈ ಹಿಂದಿನ ಬಿಜೆಪಿ ಸರ್ಕಾರ ರದ್ದುಪಡಿಸಿತ್ತು. ಆದರೆ ನಿಮ್ಮ ಸರ್ಕಾರ ಬಂದ ಕೂಡಲೇ ಆ ಮೀಸಲಾತಿಯನ್ನು ಪುನಃಸ್ಥಾಪನೆ ಮಾಡುವ ಭರವಸೆ ಕೊಟ್ಟಿತ್ತು. ಆದರೆ 3 ವರ್ಷಗಳು ಕಳೆದರೂ ಮುಸ್ಲಿಮರಿಂದ ಅನ್ಯಾಯವಾಗಿ ಕಿತ್ತುಕೊಳ್ಳಲಾಗಿದ್ದ ಆ ಮೀಸಲಾತಿಯನ್ನು ಇನ್ನೂ ನೀವು ಮರಳಿಸಿಲ್ಲ. ಸುಪ್ರೀಂ ಕೋರ್ಟ್ 2B ಮೀಸಲಾತಿಯನ್ನು ರದ್ದು ಮಾಡುವ ಹಿಂದಿನ ಬಿಜೆಪಿ ಸರ್ಕಾರದ ಆದೇಶಕ್ಕೆ ತಡೆಯಾಜ್ಞೆ ನೀಡಿ 3 ವರ್ಷಗಳು ಕಳೆದಿವೆ. ಆದರೆ ನಿಮ್ಮ ಸರ್ಕಾರ ಅದರ ಶಾಸನಾತ್ಮಕ ಜಾರಿಗೆ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ. ಮಾತ್ರವಲ್ಲ, ನ್ಯಾಯಾಂಗದ ಪರಿಪೂರ್ಣ ಆದೇಶ ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಯಾವುದೇ ಪ್ರಯತ್ನಗಳನ್ನೂ ಮಾಡಿಲ್ಲ.
ಈ 2B ಮೀಸಲಾತಿಯನ್ನು ತಕ್ಷಣ ಜಾರಿಗೆ ಬರುವಂತೆ ಆಗ್ರಹಿಸಲು ಈ ಸಮಾವೇಶವನ್ನು ನಾವು ನಡೆಸ್ತಾ ಇದ್ದೇವೆ. 4ನೇ ಬೇಡಿಕೆ, ಈ ಹಿಂದಿನ ಬಿಜೆಪಿ ಸರ್ಕಾರ ಮುಸ್ಲಿಮರಿಗೆ ಹಿಂಸೆ ಕೊಡುವ ಏಕಮಾತ್ರ ಉದ್ದೇಶದಿಂದ ಜಾರಿಗೆ ತಂದಿದ್ದ ಗೋ ಹತ್ಯೆ ನಿಷೇಧ ಕಾಯ್ದೆ ಇಂದು ರೈತರು, ಕಾರ್ಮಿಕರು, ಮಾಂಸದ ವ್ಯಾಪಾರಿಗಳು ಹಾಗೂ ಜಾನುವಾರು ಸಾಗಾಟಗಾರರ ಪಾಲಿಗೆ ಮರಣ ಶಾಸನವಾಗಿ ಮಾರ್ಪಟ್ಟಿದೆ. ನಕಲಿ ಗೋ ರಕ್ಷಕರಿಗೆ ಜಾನುವಾರು ಸಾಗಾಟಗಾರರ ಮೇಲೆ ಹಲ್ಲೆ ನಡೆಸಲು ಮತ್ತು ಅವರನ್ನು ಲೂಟಿಗೈಯಲು ಸುವರ್ಣಾವಕಾಶ ಮಾಡಿಕೊಟ್ಟಿದೆ. ಅಂತಹ ಜನವಿರೋಧಿ ಕಾಯ್ದೆಯನ್ನು ನಿಮ್ಮ ಸರ್ಕಾರ ಬಂದ ಕೂಡಲೇ ವಾಪಸ್ ಪಡೆಯುವ ಅಥವಾ ಅದಕ್ಕೆ ತಿದ್ದುಪಡಿ ಮಾಡುವ ಭರವಸೆ ನೀಡಲಾಗಿತ್ತು. ಆದರೆ ಅದೂ ಕೂಡ ನಿಮ್ಮಿಂದ ಈವರೆಗೆ ಸಾಧ್ಯವಾಗಿಲ್ಲ. ಪ್ರಸ್ತುತ ಅಕ್ರಮ ಕಾನೂನನ್ನು ಕೂಡಲೇ ರದ್ದುಗೊಳಿಸುವಂತೆ ಈ ಸಮಾವೇಶ ಆಗ್ರಹಿಸುತ್ತದೆ. ನಮ್ಮ 5ನೇ ಬೇಡಿಕೆ, ಬಿಜೆಪಿ ಸರ್ಕಾರ ಬಲವಂತದ ಅಥವಾ ಆಮಿಷದ ಮತಾಂತರ ತಡೆಯುವ ಹೆಸರಿನಲ್ಲಿ ತಂದ ಮತಾಂತರ ನಿಷೇಧ ಕಾಯ್ದೆ ಈ ನಾಡಿನ ಅಲ್ಪಸಂಖ್ಯಾತರಿಗೆ ಕಿರುಕುಳ ನೀಡುವ ದುರುದ್ದೇಶದಿಂದ ಕೂಡಿದ ಜನರ ಧಾರ್ಮಿಕ ಸ್ವಾತಂತ್ರ್ಯದ ಮೇಲಿನ ದಾಳಿಯಾಗಿತ್ತು. ನಾವು ಅಧಿಕಾರಕ್ಕೆ ಬಂದರೆ ಅದನ್ನು ವಾಪಸ್ ಪಡೆಯುತ್ತೇವೆ ಎಂದು ಹೇಳಿದ್ದ ನಿಮ್ಮ ಸರ್ಕಾರ 2023ರಲ್ಲೇ ಸಂಪುಟದಲ್ಲಿ ಆ ಬಗ್ಗೆ ನಿರ್ಧಾರ ಮಾಡಿದ್ದರೂ ಇನ್ನೂ ಅದನ್ನು ಸದನದಲ್ಲಿ ಮಂಡಿಸದೆ ಬಾಕಿ ಇಟ್ಟಿದೆ. ಯಾಕೆ ಈ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಿದ್ದೀರಿ ಎಂದು ಈ ಸಮಾವೇಶ ಸರ್ಕಾರವನ್ನು ಪ್ರಶ್ನಿಸ್ತಾ ಇದೆ. ಕೂಡಲೇ ಈ ಸಂವಿಧಾನ ವಿರೋಧಿ ಕಾಯ್ದೆಯನ್ನು ಹಿಂಪಡೆದುಕೊಂಡು ಜನರ ಧಾರ್ಮಿಕ ಸ್ವಾತಂತ್ರ್ಯವನ್ನು ರಕ್ಷಿಸುವಂತೆ ಈ ಸಮಾವೇಶ ಆಗ್ರಹಿಸುತ್ತದೆ. ನಮ್ಮ 6ನೇ ಬೇಡಿಕೆ ರಾಜಕೀಯ ಪ್ರಾತಿನಿಧ್ಯದ ಕುರಿತಾಗಿದೆ. ರಾಜಕೀಯ ಪ್ರಾತಿನಿಧ್ಯದ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರದ ಧೋರಣೆಯಿಂದ ಮುಸ್ಲಿಂ ಸಮುದಾಯಕ್ಕೆ ತೀವ್ರ ನಿರಾಶೆಯಾಗಿದೆ ಮತ್ತು ಸಮುದಾಯದಲ್ಲಿ ಅಷ್ಟೇ ತೀವ್ರ ಅಸಮಾಧಾನವಿದೆ ಎಂಬುದನ್ನು ನಿಮ್ಮ ಗಮನಕ್ಕೆ ತರಬಯಸ್ತೇವೆ. ಈ ರಾಜ್ಯದಲ್ಲಿ ಮುಸ್ಲಿಮರ ಜನಸಂಖ್ಯೆ 13%ರಷ್ಟಿದೆ. ಆದರೆ ಕಾಂಗ್ರೆಸ್ನ 136 ಶಾಸಕರುಗಳ ಪೈಕಿ ಮುಸ್ಲಿಂ ಶಾಸಕರ ಸಂಖ್ಯೆ ಕೇವಲ 9 ಮಾತ್ರ. ನಿಮ್ಮ ಸರ್ಕಾರ ಬಂದ ಮೇಲೆ ವಿಧಾನ ಪರಿಷತ್ನ 15 ಸ್ಥಾನಗಳಿಗೆ ನಡೆದ ಆಯ್ಕೆಯಲ್ಲಿ ಕೇವಲ ಒಬ್ಬ ಮುಸ್ಲಿಮರಿಗೆ ಮಾತ್ರ ಅದರಲ್ಲಿ ಸ್ಥಾನ ಸಿಕ್ಕಿದೆ. ಮುಸ್ಲಿಂ ಮತದಾರರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇರುವಂತಹ ಕ್ಷೇತ್ರಗಳಲ್ಲೂ ಮುಸ್ಲಿಮರಿಗೆ ಟಿಕೆಟ್ ನೀಡಲು ನಿಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಆ ಕುರಿತು ಯಾವುದೇ ಬೇಡಿಕೆಗಳನ್ನು ನೀವು ಪರಿಗಣಿಸುವುದಿಲ್ಲ. ಬೇಡಿಕೆ ಇಟ್ಟಿದ್ದೇ ತಪ್ಪು ಎಂಬಂತೆ ನಡೆಸಿಕೊಳ್ಳಲಾಗುತ್ತದೆ ಎಂದರೆ ಏನಿದರ ಅರ್ಥ? ಮುಸ್ಲಿಮರು ಕೇವಲ ನಿಮಗೆ ಓಟು ಹಾಕಿಕೊಂಡಿರಬೇಕು ಮತ್ತು ಯಾವ ಹಕ್ಕನ್ನು ಕೇಳಬಾರದು ಎಂದು ನೀವು ಬಯಸುತ್ತಿದ್ದೀರಾ ಎಂದು ಈ ಸಮಾವೇಶ ಕೇಳ ಬಯಸುತ್ತದೆ. ಸಚಿವ ಸಂಪುಟ, ವಿಧಾನಸಭೆ, ವಿಧಾನ ಪರಿಷತ್ ಮಾತ್ರವಲ್ಲದೆ ಸರ್ಕಾರದ ವಿವಿಧ ನಿಗಮ ಮಂಡಳಿಗಳು, ಸಂಸ್ಥೆಗಳ ಉನ್ನತ ಸ್ಥಾನಗಳಲ್ಲೂ ಮುಸ್ಲಿಮರಿಗೆ ಪ್ರಾತಿನಿಧ್ಯ ತೀರಾ ಕಡಿಮೆ ಇದೆ. ರಾಜ್ಯದ ಪ್ರಮುಖ ಸರ್ಕಾರಿ ವೈದ್ಯಕೀಯ ಸಂಸ್ಥೆಗಳ ಮುಖ್ಯಸ್ಥರಲ್ಲಿ ಒಬ್ಬನೇ ಒಬ್ಬ ಮುಸ್ಲಿಮನಿಲ್ಲ. ಈ ಸಮಾವೇಶದ ಮೂಲಕ ನಾವು ಶಾಸನ ಸಭೆಗಳಲ್ಲಿ ಮತ್ತು ಸರ್ಕಾರದ ವಿವಿಧ ಸಂಸ್ಥೆಗಳ ಮುಖ್ಯಸ್ಥರ ಹುದ್ದೆಗಳಲ್ಲಿ ಮುಸ್ಲಿಮರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಸೂಕ್ತ ಪ್ರಾತಿನಿಧ್ಯ ನೀಡಬೇಕೆಂದು ಆಗ್ರಹಿಸುತ್ತೇವೆ. ನಮ್ಮ 7ನೇ ಬೇಡಿಕೆ, ಅಲ್ಪಸಂಖ್ಯಾತರಿಗೆ ನೀಡಲಾದ ಆರ್ಥಿಕ ಭರವಸೆಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ 1,000 ಕೋಟಿ ರೂಪಾಯಿಗಳ ಅನುದಾನದ ವಾಗ್ದಾನ ಮಾಡಲಾಗಿತ್ತು. ಆದರೆ 3 ಬಜೆಟ್ಗಳ ನಂತರವೂ ಹಂಚಿಕೆಯಾದ ಒಟ್ಟು ಮೊತ್ತವು ಭರವಸೆ ನೀಡಿದ ಮೊತ್ತದ ಅರ್ಧಕ್ಕಿಂತಲೂ ಕಡಿಮೆ ಇದೆ ಮತ್ತು ಆ ಗುರಿಯನ್ನು ತಲುಪಲು ಯಾವುದೇ ಸಾರ್ವಜನಿಕ ಮಾರ್ಗಸೂಚಿಯನ್ನು ಈವರೆಗೆ ಘೋಷಿಸಲಾಗಿಲ್ಲ ಎಂಬುದನ್ನು ವಿಷಾದದಿಂದ ಹೇಳುತ್ತಿದ್ದೇವೆ. ಆದ್ದರಿಂದ ಮುಸ್ಲಿಂ ಸಮುದಾಯದ ಶಿಕ್ಷಣ, ವೃತ್ತಿ, ಜೀವನೋಪಾಯಗಳನ್ನು ರಕ್ಷಿಸಿ ಅಭಿವೃದ್ಧಿಪಡಿಸುವ ವಿಶೇಷ ಯೋಜನೆಯನ್ನು ರೂಪಿಸಿ ಅದಕ್ಕೆ ಬೇಕಾದ ಸಂಪನ್ಮೂಲಗಳನ್ನು ಒದಗಿಸುವಂತೆ ಈ ಸಮಾವೇಶ ಆಗ್ರಹಿಸುತ್ತದೆ. ನಮ್ಮ 8ನೇ ಬೇಡಿಕೆ ವಫ್ ಆಸ್ತಿಗೆ ಸಂಬಂಧಿಸಿದ್ದು. ವಫ್ ಭೂಮಿ ಅತಿಕ್ರಮಣ, ಅಕ್ರಮ ಮಾರಾಟ, ಅಕ್ರಮ ಗುತ್ತಿಗೆ, ಕಡಿಮೆ ಮೌಲ್ಯದ ಗುತ್ತಿಗೆ, ಮಾಲೀಕತ್ವದ ವಿವಾದ ಮತ್ತು ಅಸಮರ್ಪಕ ಬಳಕೆಯನ್ನು ತಡೆಯುವ ಭರವಸೆ ನೀಡಲಾಗಿತ್ತು. ಅದಾವುದನ್ನೂ ಈಡೇರಿಸಲಾಗಿಲ್ಲ. ವಫ್ ಆಸ್ತಿಗಳ ಮರುಪಡೆಯುವಿಕೆ, ವಫ್ ಅಭಿವೃದ್ಧಿ ಮತ್ತು ವಫ್ ಹೊಣೆಗಾರಿಕೆಯ ವಿಷಯದಲ್ಲಿ ಸರ್ಕಾರದಿಂದ ಯಾವುದೇ ತೃಪ್ತಿದಾಯಕ ಕೆಲಸ ಆಗಿಲ್ಲ. ಕೇಂದ್ರ ಸರ್ಕಾರ
ಕೇಂದ್ರ ಸರ್ಕಾರ ದುರುದ್ದೇಶದಿಂದ ಜಾರಿ ಮಾಡಿದ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನು ನಿಮ್ಮ ಸರ್ಕಾರ ಪರಿಣಾಮಕಾರಿಯಾಗಿ ವಿರೋಧಿಸಲಿಲ್ಲ ಮತ್ತು ಈ ವಿಷಯದಲ್ಲಿ ಮುಸ್ಲಿಮರ ಹಕ್ಕುಗಳನ್ನು ರಕ್ಷಿಸಲು ರಾಜ್ಯ ಮಟ್ಟದಲ್ಲಿ ಯಾವುದೇ ಆಸಕ್ತಿಯನ್ನು ತೋರಿಸಲಿಲ್ಲ. ಈ ಬಗ್ಗೆ ಈ ಸಮಾವೇಶವು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಾ ವಕ್ಫ್ ಆಸ್ತಿಗಳ ರಕ್ಷಣೆಗಾಗಿ ಯೋಜನೆಗಳನ್ನು ರೂಪಿಸುವಂತೆ ಆಗ್ರಹಿಸುತ್ತದೆ. ನಮ್ಮ 9ನೇ ಬೇಡಿಕೆ ಜಾತಿ ಗಣತಿ ವಿಷಯಕ್ಕೆ ಸಂಬಂಧಿಸಿದ್ದು. ಜಾತಿ ಗಣತಿ ವಿಷಯದಲ್ಲಿ ನಿಮ್ಮ ಸರ್ಕಾರ ರಾಜ್ಯದ ಎಲ್ಲ ಹಿಂದುಳಿದ ವರ್ಗಗಳಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಹಾಗೂ ದುರ್ಬಲ ವರ್ಗಗಳಿಗೆ ಭಾರೀ ಅನ್ಯಾಯ ಮಾಡಿದೆ ಮತ್ತು ನಿರಾಶೆ ಉಂಟು ಮಾಡಿದೆ. ಮಾನ್ಯ ಸಿದ್ದರಾಮಯ್ಯನವರ ಮೊದಲ ಅಧಿಕಾರಾವಧಿಯಲ್ಲಿ ಅವರೇ ಆದೇಶಿಸಿ ಮಾಡಿಸಿದ್ದ ಕಾಂತರಾಜ್ ವರದಿಯನ್ನು ಜಾರಿ ಮಾಡಿ ಈ ನಾಡಿನ ಎಲ್ಲ ವರ್ಗಗಳಿಗೆ ನ್ಯಾಯ ಕೊಡಬೇಕಿತ್ತು. ಅದೊಂದು ಐತಿಹಾಸಿಕ ದಾಖಲೆಯಾಗುತ್ತಿತ್ತು, ಇಡೀ ದೇಶಕ್ಕೆ ಮಾದರಿಯಾಗುತ್ತಿತ್ತು. ಆದರೆ ಕೆಲವು ಬಲಾಢ್ಯ ಸಮುದಾಯಗಳ ಒತ್ತಡಕ್ಕೆ ಮಣಿದು ಆ ವರದಿಯನ್ನು ಬದಿಗಿಟ್ಟು ಇನ್ನೊಂದು ವರದಿಯನ್ನು ಮಾಡಿಸಿದಿರಿ. ಆ ಹೊಸ ಮಧುಸೂದನ್ ಆರ್ ನಾಯಕ್ ವರದಿಯೂ ಇನ್ನೂ ಮನ್ನಣೆಯಾಗಿಲ್ಲ. ಯಾಕೆ ಹೀಗೆ ತಡ ಮಾಡಲಾಗ್ತಾ ಇದೆ? ಇದರ ಹಿಂದೆ ಯಾರ ಒತ್ತಡ ಕೆಲಸ ಮಾಡುತ್ತಿದೆ ಎಂಬುದನ್ನು ನಾವು ತಿಳಿಯಬಯಸ್ತೇವೆ. ಕೂಡಲೇ ಜಾತಿ ಗಣತಿ ವರದಿಯನ್ನು ಜಾರಿಗೊಳಿಸಿ ಪ್ರತಿಯೊಂದು ಸಮುದಾಯಕ್ಕೂ ಅವರ ಹಕ್ಕುಗಳನ್ನು ಕೊಡುವಂತೆ ಈ ಸಮಾವೇಶ ನಿಮ್ಮನ್ನು ಆಗ್ರಹಿಸುತ್ತದೆ. ಮುಸ್ಲಿಂ ಸಮುದಾಯದಲ್ಲಿ ಅತ್ಯಂತ ಹಿಂದುಳಿದ ವರ್ಗಗಳಾದ ನದ್ದಾಫ್ ಮತ್ತು ಪಿಂಜಾರ ಸಮುದಾಯಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರ ಸೂಕ್ತ ಕ್ರಮಗಳನ್ನು ತಕ್ಷಣ ಕೈಗೊಳ್ಳಬೇಕೆಂದು ಈ ಸಮಾವೇಶ ಆಗ್ರಹಿಸುತ್ತದೆ. ನಮ್ಮ 10ನೇ ಬೇಡಿಕೆ ಶಿಕ್ಷಣಕ್ಕೆ ಸಂಬಂಧಿಸಿದ್ದು. ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ವಿಷಯದಲ್ಲಿ ಈ ಸರ್ಕಾರದಿಂದ ಒಂದಷ್ಟು ಒಳ್ಳೆಯ ಕೆಲಸಗಳು ಆಗಿವೆ ಎಂಬುದನ್ನು ನಾವು ಒಪ್ಪಿಕೊಳ್ಳುತ್ತೇವೆ, ಅದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಆದರೆ ಅದ್ಯಾವುದು ತೃಪ್ತಿಕರವಾಗಿಲ್ಲ ಎಂಬುದನ್ನು ನಿಮ್ಮ ಗಮನಕ್ಕೆ ತರಲಿಚ್ಛಿಸುತ್ತೇವೆ. ಸಿಬ್ಬಂದಿ ನೇಮಕಾತಿ, ಸಿಬ್ಬಂದಿ ಬಳಕೆ, ಪಠ್ಯಕ್ರಮದ ವ್ಯಾಪ್ತಿ, ವಿದ್ಯಾರ್ಥಿ ವೇತನದ ಸರಿಯಾದ ವಿತರಣೆ ಮತ್ತು ವಸತಿ ನಿಲಯಗಳ ಸಾಮರ್ಥ್ಯದ ವಿಷಯದಲ್ಲಿ ಬಹಳಷ್ಟು ಕೆಲಸ ಇನ್ನೂ ಆಗಬೇಕಿದೆ. ಹಲವೆಡೆ ಮೌಲಾನಾ ಆಜಾದ್ ಶಾಲೆಗಳ ಪರಿಸ್ಥಿತಿ ಅತ್ಯಂತ ಚಿಂತಾಜನಕವಾಗಿದೆ. ಈ ಎಲ್ಲ ವಿಷಯಗಳ ಬಗ್ಗೆ ಗಮನ ಹರಿಸುವಂತೆ ಈ ಸಮಾವೇಶ ನಿಮ್ಮನ್ನು ಆಗ್ರಹಿಸುತ್ತದೆ. ನಮ್ಮ ಕೊನೆಯ ಬೇಡಿಕೆ SIR ಕುರಿತಾಗಿದೆ. ಅದು ಸರ್ಕಾರದ ಭರವಸೆಗಳ ಪಟ್ಟಿಯಲ್ಲಿ ಇಲ್ಲದಿದ್ದರೂ ಈಗ SIR ಎಂಬುದು ಈ ದೇಶದ ಎದುರಿರುವ ಅತಿ ದೊಡ್ಡ ಸವಾಲಾಗಿದೆ. SIR ಬಿಹಾರ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಎಷ್ಟು ಗಂಭೀರ ಸಮಸ್ಯೆಗಳನ್ನು ಸೃಷ್ಟಿಸಿದೆ ಎಂಬುದನ್ನು ನಾವು ನೋಡಿದ್ದೇವೆ. ಅಲ್ಲಿನ ಚುನಾವಣಾ ಫಲಿತಾಂಶದಲ್ಲಿ SIRನ ಪರಿಣಾಮಗಳ ಬಗ್ಗೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿಯೇ ಚರ್ಚೆಯಾಗ್ತಾ ಇದೆ. ಈಗ ಅದೇ SIR ಅನ್ನು ಕರ್ನಾಟಕದಲ್ಲಿ ಪ್ರಾರಂಭಿಸಲಾಗುತ್ತಿದೆ. ಇದು ಈ ನಾಡಿನ ಎಲ್ಲ ದುರ್ಬಲ ವರ್ಗಗಳ ಪಾಲಿಗೆ ದೊಡ್ಡ ಸವಾಲಾಗಿದೆ. ಆದರೂ ಈ ಗಂಭೀರ ವಿಷಯದಲ್ಲಿ ನಿಮ್ಮ ಸರ್ಕಾರ ಒಂದು ಸ್ಪಷ್ಟ ನಿಲುವು ತೆಗೆದುಕೊಳ್ಳುವಲ್ಲಿ ಹಿಂಜರಿತಾ ಇದೆ. ಕೂಡಲೇ SIR ಕುರಿತು ಒಂದು ನಿರ್ಧಾರ ಕೈಗೊಂಡು ಅದು ಈ ರಾಜ್ಯದಲ್ಲಿ ಜಾರಿಯಾಗದಂತೆ ತಡೆಯಲು ಮತ್ತು ರಾಜ್ಯದ ಒಬ್ಬನೇ ಒಬ್ಬ ಮತದಾರ ತನ್ನ ಮತದಾನದ ಹಕ್ಕಿನಿಂದ ವಂಚಿತನಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಈ ಸಮಾವೇಶ ಆಗ್ರಹಿಸುತ್ತದೆ. SIR ಎಂಬುದು ಕೇಂದ್ರ ಸರ್ಕಾರ ಈ ದೇಶದ ಶೋಷಿತರು ಮತ್ತು ವಿಶೇಷವಾಗಿ ಮುಸ್ಲಿಮರ ಮೇಲೆ ನಡೆಸುತ್ತಿರುವ ಮತ್ತೊಂದು ದಾಳಿ ಎಂಬ ಬಗ್ಗೆ ಈಗ ಯಾವ ಅನುಮಾನವೂ ಉಳಿದಿಲ್ಲ. SIR ಎಂಬುದು ಮತಪಟ್ಟಿ ಪರಿಷ್ಕರಣೆ ಅಲ್ಲ, ಬದಲಾಗಿ ಸಾಂವಿಧಾನಿಕ ಅಧಿಕಾರವೇ ಇಲ್ಲದೆ ನಡೆಸುತ್ತಿರುವ ನಾಗರಿಕತ್ವ ಪರಿಶೀಲನೆ. ಜನರ ಬಳಿ ಇಲ್ಲದ ದಾಖಲೆಗಳನ್ನು ಕೇಳಿ ಅವರ ನಾಗರಿಕತ್ವವನ್ನು ನಿರಾಕರಿಸುವ ಮತ್ತು ಮುಸ್ಲಿಮರು ದಾಖಲೆಗಳನ್ನು ತೋರಿಸಿದರೂ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಹೆಸರಲ್ಲಿ ಅವರನ್ನು ಹೊರದಬ್ಬಲೆಂದೇ ರೂಪಿತವಾಗಿರುವಂತಹ ಒಂದು ಯೋಜನೆ. ಹೀಗಾಗಿ ಅದು ರದ್ದಾಗಲೇಬೇಕು. ಅದು ಜಾರಿಯಾದಲ್ಲಿ ಸರ್ಕಾರ ಕೇಳುವ ದಾಖಲೆಗಳಿಲ್ಲದ ಅರ್ಹ ಮತದಾರರು ಮತಾಧಿಕಾರವನ್ನು ಮಾತ್ರವಲ್ಲ ನಾಗರಿಕತ್ವವನ್ನೇ ಕಳೆದುಕೊಳ್ಳುವಂತಹ ಅಪಾಯವಿದೆ. ಆದ್ದರಿಂದ ರಾಜ್ಯದಲ್ಲಿ SIR ಜಾರಿಯಾಗದಂತೆ ನೋಡಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಲಭ್ಯವಿರುವ ಸಾಂವಿಧಾನಿಕ ಅಧಿಕಾರ ಮತ್ತು ಅವಕಾಶಗಳನ್ನು ಬಳಸಿಕೊಳ್ಳಬೇಕು. ಹಾಗೂ ಈವರೆಗಿನ SIR ಜಾರಿಯಾದ ರಾಜ್ಯಗಳಲ್ಲಿ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಆಗಿರುವ ಅನಾಹುತವನ್ನು ಸುಪ್ರೀಂ ಕೋರ್ಟಿನ ಗಮನಕ್ಕೆ ತಂದು ಚುನಾವಣಾ ಆಯೋಗವು ಕರ್ನಾಟಕವನ್ನು ಒಳಗೊಂಡಂತೆ ಉಳಿದ 22 ರಾಜ್ಯಗಳಲ್ಲಿ 3ನೇ ಹಂತದ SIR ಪ್ರಕ್ರಿಯೆ ಜಾರಿ ಮಾಡದಂತೆ ಆದೇಶಿಸಬೇಕೆಂದು ಒತ್ತಡ ತರಬೇಕು ಎಂದು ಈ ಸಮಾವೇಶ ಆಗ್ರಹಿಸುತ್ತದೆ.
ಈ ಎಲ್ಲ ಮುಖ್ಯ ವಿಷಯಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಹೇಳಿತ್ತು, ಯಾವ ಭರವಸೆಗಳನ್ನು ನೀಡಿತ್ತು, ಆ ಪೈಕಿ ಎಷ್ಟು ಭರವಸೆಗಳನ್ನು ಈಡೇರಿಸಿದೆ ಎಂಬ ಮಹತ್ವದ ಪ್ರಶ್ನೆಗಳಿಗೆ ಉತ್ತರ ನೀಡುವ ಒಂದು ವಸ್ತುನಿಷ್ಠ ವರದಿಯನ್ನು ನಾವು ಈ ಸಮಾವೇಶದಲ್ಲಿ ಬಿಡುಗಡೆಗೊಳಿಸಲಿದ್ದೇವೆ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಇನ್ನು ತಡ ಮಾಡದೆ ಈಡೇರಿಸಬೇಕಾದ ಆಗ್ರಹಗಳ ಪಟ್ಟಿಯನ್ನು ನಾವಿಂದು ಮಂಡಿಸುತ್ತಿದ್ದೇವೆ. ನೀವು ನಮಗೆ ನೀಡಿರುವ ಆಶ್ವಾಸನೆಗಳು ಕೇವಲ ನಮ್ಮ ಅವಶ್ಯಕತೆಗಳಲ್ಲ, ಅವು ಈ ದೇಶದ ಸಂವಿಧಾನ ನಮಗೆ ನೀಡಿರುವ ಹಕ್ಕುಗಳನ್ನು ಆಧರಿಸಿದಂತಹ ಭರವಸೆಗಳು. ಈಗಾಗಲೇ 3 ವರ್ಷ ತಡ ಆಗಿದೆ. ಇನ್ನು ತಡ ಮಾಡದೆ ನೀವು ಈ ಭರವಸೆಗಳನ್ನು ಈಡೇರಿಸಬೇಕೆಂದು ನಾವು ಆಗ್ರಹಿಸುತ್ತೇವೆ. ಈಡೇರಿಸದೆ ಇದ್ದಲ್ಲಿ ನಮ್ಮ ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ನೀವು ನಮಗೆ ನೀಡಿರುವ ಭರವಸೆಗಳನ್ನು ಈಡೇರಿಸುವವರೆಗೂ ನಾವು ನಮ್ಮ ಹೋರಾಟವನ್ನು ಮುಂದುವರಿಸಲು ಸಜ್ಜರಾಗಿದ್ದೇವೆ ಮತ್ತು ಅದಕ್ಕಾಗಿ ಮುಂದಿನ ಹಂತಗಳ ಯೋಜನೆಗಳು ನಮ್ಮ ಬಳಿ ಸಿದ್ಧವಾಗಿದೆ ಎಂಬುದನ್ನು ತಿಳಿಸ್ತಾ ಇದ್ದೇವೆ. ನಾವು ಸಂವಿಧಾನಬದ್ಧವಾಗಿ ಮತ್ತು ಶಾಂತಿಯುತವಾಗಿ ನಿಮ್ಮ ಸರ್ಕಾರ ಕೊಟ್ಟಿದ್ದ ಭರವಸೆಗಳನ್ನು ಈಡೇರಿಸುವಂತೆ ಮಾಡಲು ನಿರಂತರ ಶ್ರಮಿಸಲಿಕ್ಕಿದ್ದೇವೆ. ಈ ನ್ಯಾಯಯುತ ಭರವಸೆಗಳು ಈಡೇರುವವರೆಗೂ ನಾವು ವಿರಮಿಸುವುದಿಲ್ಲ. ನಿಮ್ಮ ಸರ್ಕಾರ ರಾಜ್ಯದ ಜನತೆಗೆ 5 ಗ್ಯಾರಂಟಿಗಳನ್ನು ನೀಡಿತ್ತು. ಆ ಗ್ಯಾರಂಟಿಗಳನ್ನು ಈಡೇರಿಸಿದ್ದೀರಿ ಕೂಡ. ಅದಕ್ಕಾಗಿ ನಾವು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಆದರೆ ಈ ರಾಜ್ಯದ ಎಲ್ಲ ಸಮುದಾಯಗಳಿಗೆ ಚುನಾವಣಾ ಪ್ರಣಾಳಿಕೆಯಲ್ಲಿ, ಚುನಾವಣಾ ಭಾಷಣಗಳಲ್ಲಿ ಮತ್ತು ಸರ್ಕಾರದ ಸಭೆಗಳಲ್ಲಿ ಕೊಟ್ಟ ಭರವಸೆಗಳನ್ನು ಈಡೇರಿಸುವುದು ಒಂದು ಗ್ಯಾರಂಟಿಯಾಗಿದೆ. ಸರ್ಕಾರ ತನ್ನ ಮಾತನ್ನು ಉಳಿಸಿಕೊಳ್ಳಬೇಕು, ತನ್ನ ಭರವಸೆಗಳನ್ನು ಈಡೇರಿಸುವ ಗ್ಯಾರಂಟಿಯನ್ನು ಜಾರಿಗೊಳಿಸಬೇಕು ಅಂತ ಈ ಸಮಾವೇಶ ಆಗ್ರಹಿಸುತ್ತದೆ. ಇನ್ನು ಕೊನೆಯ ಮಾತು, ಭಾರತ ಗಣರಾಜ್ಯಕ್ಕೆ ಬಂಧುತ್ವವೇ ಬುನಾದಿ ಎಂದು ಸಂವಿಧಾನ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದ್ದರು. ಹೀಗಾಗಿ ನಮ್ಮ ಸಂವಿಧಾನದ ಪೀಠಿಕೆಯಲ್ಲೂ ಬಂಧುತ್ವದ ಮಹತ್ವವನ್ನು ಅತ್ಯಂತ ಗಮನಾರ್ಹವಾಗಿ ಎತ್ತಿ ಹಿಡಿಯಲಾಗಿದೆ. ಇಂದು ಮುಸ್ಲಿಂ ಸಮುದಾಯವನ್ನು ವ್ಯವಸ್ಥಿತವಾಗಿ ಅನ್ಯೀಕರಿಸುತ್ತಾ, ಸಾಂಸ್ಥಿಕವಾಗಿ ಅವರೊಂದಿಗೆ ತಾರತಮ್ಯವೆಸಗುತ್ತಾ ಆ ಬಂಧುತ್ವದ ಆಶಯದ ಮೇಲೆ ಕೋಮುವಾದಿ ಶಕ್ತಿಗಳು ತೀವ್ರ ಆಕ್ರಮಣ ನಡೆಸುತ್ತಿದ್ದಾರೆ. ಆದರೆ ಮುಸ್ಲಿಂ ಸಮುದಾಯ ಭಾರತದ ಗಣರಾಜ್ಯವನ್ನು ಮತ್ತು ಬಂಧುತ್ವವನ್ನು ಕಾಪಾಡಲು ಕಟಿಬದ್ಧವಾಗಿದೆ ಎಂಬುದನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಘೋಷಿಸುತ್ತಿದ್ದೇವೆ. ಅದಕ್ಕಾಗಿ 2023ರ ಚುನಾವಣೆಯಲ್ಲಿ ನಿಮ್ಮ ಪಕ್ಷವನ್ನು ಈ ಸಮುದಾಯ ಒಗ್ಗಟ್ಟಾಗಿ ಬೆಂಬಲಿಸಿತು. ಆದರೆ ನಿಮ್ಮ ಸರ್ಕಾರ ಸಂವಿಧಾನದ ಮೌಲ್ಯಗಳನ್ನು ಮತ್ತು ಬಂಧುತ್ವವನ್ನು ರಕ್ಷಿಸುವಲ್ಲಿ ತೀವ್ರ ಪ್ರಮಾಣದ ಕರ್ತವ್ಯ ಲೋಪವೆಸಗಿತು ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸುತ್ತಿದ್ದೇವೆ. ಇದು ಹೀಗೆ ಮುಂದುವರಿದಲ್ಲಿ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಸಂವಿಧಾನ ವಿರೋಧಿ ಶಕ್ತಿಗಳು ಮತ್ತೊಮ್ಮೆ ಮೇಲುಗೈ ಸಾಧಿಸುವುದರಲ್ಲಿ ಸಂಶಯ ಇಲ್ಲ. ಅಂತಹ ಸಂದರ್ಭ ಒಂದು ವೇಳೆ ಬಂದರೆ ಈ ರಾಜ್ಯದ ಮುಸ್ಲಿಂ ಸಮುದಾಯ, ಇತರೆಲ್ಲ ಶೋಷಿತ ವಂಚಿತ ಸಮುದಾಯಗಳು ಮತ್ತು ಸಮಾನ ಮನಸ್ಕ ಶಕ್ತಿಗಳ ಜೊತೆ ಸೇರಿ ಅಂತಹ ದಿನಗಳು ಬಾರದಂತೆ ತಡೆಯಲು ಬದ್ಧತೆಯೊಂದಿಗೆ ಶ್ರಮಿಸಲಿಕ್ಕಿದೆ ಎನ್ನುವ ಭರವಸೆಯೊಂದಿಗೆ ನನ್ನ ಆಶಯ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು.